ಓಂ ಶಾಂತಿ. ನಿಮಗೆ ಆಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಎಲ್ಲರೂ ಒಳ್ಳೆಯದಾಗಲಿ. ಇವರ ಸಿದ್ಧಿಗಳು ಮಾಡ್ಕೊಳ್ಳೋದು ಹೇಗೆ ಹೇಳ್ಕೊಡಿ. ಸಿದ್ಧಿಗಳು ಮಾಡ್ಕೊಳ್ಳೋದು ಹೇಗೆ ಹೇಳ್ಕೊಡಿ. ಕೆಲವರೆಲ್ಲ ಆನ್ಲೈನಲ್ಲಿ ಕ್ಲಾಸ್ ಕಲಿತಾ ಇದ್ದಾರೆ, ಇಲ್ಲ ಆನ್ಲೈನ್ ಕ್ಲಾಸ್ ಮಾಡ್ತಾಯಿದ್ವಿ. ಅವರಿಗೆ ನಾವು ಕೆಲವೊಂದು ಸೈಕಾಲಜಿಕಲಾಗಿ ಮಾನವಶಾಸ್ತ್ರ ಏನಿದೆ, ನ್ಯೂರಾನ್ ಸಿಸ್ಟಮ್, ನ್ಯೂರಾನ್ಸ್ ಪವರ್ ಅಥವಾ ಹ್ಯೂಮನ್ ಬಾಡಿ ಎಲೆಕ್ಟ್ರೋಲೈಟಿಕ್ ಮ್ಯಾಗ್ನೆಟಿಕ್ ಪವರ್ ಅಥವಾ ಬಯೋಟೆಕ್, ಬಯೋ ಎನರ್ಜಿ, ಇದೊಂದು ವೈದ್ಯಕೀಯ ಮಾನವಶಾಸ್ತ್ರಜ್ಞರು ಏನು ಹೇಳ್ತಾರೆ, ನಮ್ಮ ಮನೋಬಲನ ಹೆಚ್ಚಿಸ್ಕೋಬೇಕಂತ. ಅದರಂತೆ ಮನೋಬಲವನ್ನು ಹೆಚ್ಚಿಸ್ಕೊಂಡು ಸಿದ್ಧಿಗಳನ್ನು ಮಾಡ್ಕೊಳ್ಳೋಂಥದ್ದನ್ನು ನಾವು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ನಿಮಗೆ ನಾನು ಇವತ್ತು ಒಂದು ಸಿದ್ಧಿ ಬಗ್ಗೆ ವಿವರಣೆ ಕೊಡ್ತೀನಿ. ಒಂದು ಸಿದ್ಧಿ ಬಗ್ಗೆ ವಿವರಣೆ ಕೊಡ್ತೀನಿ. ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿ. ನಿಮಗೆ ಲಾಸ್ಟಲ್ಲಿ ಕ್ಲಾರಿಟಿ ಸಿಗುತ್ತೆ. ಸಿದ್ಧಿನ ಹೇಗೆ ಮಾಡ್ಕೊಳ್ಳೋದು, ಸಿದ್ಧಿಗಳನ್ನು ಹೇಗೆ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ನಾವು ಆನ್ಲೈನ್ ಕ್ಲಾಸಲ್ಲಿ ಸಾಕಷ್ಟು ನಮ್ಮ ಹುಡುಗರಿಗೆ ಕಲಿಸ್ಕೊಟ್ಟಿದ್ವಿ. ಅವರು ಸಾಕಷ್ಟು ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಮಂದಿ ಫೋಟೋ ತೆಗಿತಾರೆ, ವೀಡಿಯೋ ಮಾಡ್ತಾರೆ. ಕೆಲವೊಂದನ್ನು ಕನಸುಗಳಲ್ಲಿ ಬರೋದನ್ನು ವೀಡಿಯೋ ಮಾಡೋಕ್ಕಾಗಲ್ಲ, ಫೋಟೋ ತೆಗಿಯೋಕ್ಕಾಗಲ್ಲ. ಅದನ್ನು ನಮ್ಮ ಹತ್ರ ಹಂಚ್ಕೊಳ್ತಾರೆ ಹೇಳ್ಕೊಂಡು ಅನುಭವನ. ಇಷ್ಟಿಷ್ಟು ಮಾರ್ಕ್ಸು ಅಂತ ನಾವು ಕೊಡ್ತೀವಿ, ಫೋಟೋಗಿಷ್ಟು, ವೀಡಿಯೋಗಿಷ್ಟು, ಕನಸಲ್ಲಿ ಬಂದಕ್ಕಿಷ್ಟು ಅಂತ. ಕೆಲವು ಕಡೆ ದರ್ಶನಗಳು ಮಾಡ್ತಾರೆ, ಅದಕ್ಕೆ ಕೊಡ್ತೀವಿ. ಆದರೆ ಎಲ್ಲದಕ್ಕೂ ಆಧಾರ ಇರೋದನ್ನ ಕೊಡ್ತೀವಿ. ಕನಸುಗಳಲ್ಲಿ ಬಂದರೆ ಅಥವಾ ಸಮಾಧಿ ಸ್ಥಿತಿಯಲ್ಲಿ ಬರೋಂಥ ಅನುಭವಗಳಿಗೆ ಆಧಾರ ಇರೋದಿಲ್ಲ. ಅವ್ರು ಹೇಳ್ತಾರೆ, ಅವರ ಪರಿಸ್ಥಿತಿ ಏನು, ಅವ್ರು ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರೆ, ಅದ್ರ ಮೇಲೆ ನಾವು ಅವ್ರಿಗೆ ಒಂದು ಮಾರ್ಕ್ಸ್ನ ಕೊಡ್ತೀವಿ, ಸರಿಯಾಗಿ ಅವ್ರನ್ನ ಅರ್ಥ ಮಾಡಿಕೊಂಡು. ಅವ್ರು ಹೇಳ್ತಾರೆ ಸುಳ್ಳ ನಿಜಾನ ಅಂತ. ಇನ್ನು ಕೆಲವೊಗೆ ಫೋಟೋ ಇರುತ್ತೆ, ವೀಡಿಯೋ ಇರುತ್ತೆ, ಅದಕ್ಕೆ ನಾವು ಕಣ್ಣು ಮುಚ್ಕೊಂಡು ಮಾರ್ಕ್ಸ್ ಕೊಡ್ಬೋದು. ಎಲ್ಲರಿಗೂ ಗೊತ್ತಿರ್ತದೆ, ಎಲ್ಲರೂ ಫೋಟೋ ನೋಡ್ತಾರೆ, ವೀಡಿಯೋ ನೋಡ್ತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ, ಮಾರ್ಕ್ಸ್ ಕೊಡ್ತಾರೆ. ಆದರೆ ಕನಸಿನಲ್ಲಿ ಬಂದಿದ್ದಕ್ಕೆ, ಸಮಾಧಿಯಲ್ಲಿ ಬರೋದಕ್ಕೆ, ಅದಕ್ಕೆ ಫೋಟೋ ವೀಡಿಯೋ ತೆಗಿಯೋಕ್ಕಾಗಲ್ಲ ಅಲ್ವಾ. ಇದು ಬಿಡಿ, ಆನ್ಲೈನ್ ಕ್ಲಾಸಲ್ಲೇನೋ ನಮ್ಮ ಹುಡುಗರು ಬರ್ತಾರೆ, ಅಲ್ಲಿ ಸೇರ್ಕೊಳ್ತಾರೆ, ಅವ್ರಿಗೇನೋ ಕಲಿಸ್ಕೊಡ್ತೀವಿ, ಏನೋ ಅನುಭವ, ಇದೆಲ್ಲ ಆಯಿತು. ಆದರೆ ಯೂಟ್ಯೂಬಲ್ಲಿ ಈಗ ನಾನಿಲ್ಲಿ ಕೂತ್ಕೊಂಡು ನಿಮಗೆಲ್ಲ ಸಿದ್ಧಿಗಳನ್ನು ಮಾಡ್ಕೊಳ್ಳೋದು ಹೆಂಗೆ ಅಂತ ನಾವಿಲ್ಲಿ ಎಲ್ಲ ಹೇಳ್ಕೊಡೋಕ್ಕಾಗಲ್ಲ. ಹಂಗಂತ ನಿಮಗೂ ನಾನು ನಿರಾಶೆ ಮಾಡಲ್ಲ. ನೋಡಿ, ನಾನು ನಿಮಗೆ ಸೈಕಾಲಜಿಕಲಾಗಿ ಮಾನವಶಾಸ್ತ್ರ ಏನಿದೆ, ನ್ಯೂರಾನ್ಸ್ ಪವರ್ ಏನಿದೆ, ನಮ್ಮಲ್ಲಿ ಹೇಗೆ ನಾವು ಮನೋಬಲವನ್ನು ಹೆಚ್ಚಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಪಾಠ ಮಾಡೋದು, ಆನ್ಲೈನ್ ಕ್ಲಾಸ್ ಮಾಡೋದು. ಇದು ಎಲ್ಲರ ಗುರಿ ಕೂಡ ಹೌದು. ಒಬ್ಬ ಮಾನಸಿಕ ರೋಗಿ ಮಾನಸಿಕ ಬಲದಲ್ಲಿ ಕುಗ್ಗಿರ್ತಾನೆ, ತನ್ನ ಮನೋಬಲವನ್ನು ಕಳ್ಕೊಂಡಿರ್ತಾನೆ, ಭಾವನಾತ್ಮಕವಾಗಿ, ಶಾರೀರಿಕವಾಗಿ ಸಂಪೂರ್ಣವಾಗಿ ಅವನು ವಿನಾಶವಂತಾನೆ. ಅಂಥವ್ರಿಗೆ ಮಾನಸಿಕ ಬಲ ಕೊಟ್ಟು ನಾವು ಅವರನ್ನು ಅಭಿವೃದ್ಧಿಪಡಿಸಿ ಸಮಾಜದಲ್ಲಿ ಒಳ್ಳೆ ರೀತಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅದಕ್ಕಿಂತ ದೊಡ್ಡ ಕೆಲಸ ಈ ಜಗತ್ತಿನಲ್ಲಿ ಬೇರೆ ಇರಲ್ಲ. ಇದೇ ನಾನು ಸಿದ್ಧಿಗಳನ್ನು ಮಾಡ್ಕೊಳ್ಳೋದು, ಹೇಳ್ಕೊಳ್ಳೋದು ಫಸ್ಟು ಅಪಾನ್. ಅನಾದ ಕಾಲದಲ್ಲಿ ಸನಾತನ ಧರ್ಮದಲ್ಲಿ ಇದನ್ನೇ ಅವರು ಕೂಡ ಮಾನಸಿಕ ಬಲದಿಂದ ಅತೀಂದ್ರಿಯ ಶಕ್ತಿಗಳನ್ನು ತಮ್ಮ ಮುಂದೆ ದರ್ಶನ ಮಾಡ್ಕೊಳ್ತಿದ್ರು. ಅಂದರೆ ಅವರ ಒಂದು ಸಾಮರ್ಥ್ಯದಿಂದ ದರ್ಶನವನ್ನು ಪಡ್ಕೊಳ್ತಿದ್ರು. ಇದನ್ನು ವಶೀಕರಣ, ಮಾನಸಿಕ ವಶೀಕರಣ ಅಂತಾರೆ, ಮಾನಸಿಕ ಬಲದ ವಶೀಕರಣ ಅಂತಾರೆ. ಇದರಲ್ಲಿ ಮಾನಸಿಕ ಬಲ ಹೊಂದಿದ್ದರೆ ವಿದ್ವೇಷಣ ಮಾಡ್ಬೋದು, ಯಾರನ್ನು ಬೇಕಾದ್ರೂ ನಾಶ ಮಾಡ್ಬೋದು, ಯಾರನ್ನು ಬೇಕಾದ್ರೂ ವಶೀಕರಣ ಮಾಡ್ಕೋಬೋದು, ಏನನ್ನು ಬೇಕಾದ್ರೂ ನಾಶ ಮಾಡ್ಬೋದು, ಏನನ್ನು ಬೇಕಾದ್ರೂ ವಶ ಮಾಡ್ಕೋಬೋದು. ಪರಿಸ್ಥಿತಿನ, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ನಾವು ತಿದ್ಬೋದು. ಅಂದರೆ ನಾವೇ ಹಣೆ ಬರ ಬರಿಬೋದು ಈ ಜಗತ್ತಿನಲ್ಲಿ ವಿಧಿಯನ್ನು. ಈ ರೀತಿ ಸಾಕಷ್ಟು ಅನಾದಿ ಕಾಲದಿಂದ ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿ ಗುರುಗಳು ಹೇಳ್ತಾ ಬರ್ತಾವ್ರಿ. ಆದರೆ ಕ್ಲಾರಿಟಿ, ನಿಜವಾದ ಕ್ಲಾರಿಟಿ ಯಾರಿಗೂ ಗೊತ್ತಿಲ್ಲ. ಕಾರಣ ಏನು ಅಂದರೆ, ಇದು ನನ್ನ ಧರ್ಮ, ಇದು ನನ್ನ ಕುಲ, ಈ ಮಠಕ್ಕೆ ನಾನು ಅಧಿಪತಿ, ಈ ಕುಲಕ್ಕೆ ನಾನು ಸ್ವಾಮೀಜಿ, ಈ ಜಾತಿಗೆ ನಾನೇ ಗುರುವು, ಈ ಜನಾಂಗಕ್ಕೆ ನಾನೇ ಗುರುವು. ಈ ರೀತಿ ಭೇದ ಯಾವಾಗ ಇಟ್ಕೊಳ್ತಾರೆ, ಭೇದ ಬುದ್ಧಿ. ನಂದು ಈ ಧರ್ಮ, ನಮ್ಮ ಧರ್ಮನೇ ಶ್ರೇಷ್ಠ, ನಮ್ಮ ಗ್ರಂಥಗಳೇ ಶ್ರೇಷ್ಠ, ನಮ್ಮ ಗುರುಗಳು ಹೇಳಿದ್ದೇ ಸರಿ. ಈ ರೀತಿ ಯಾವಾಗ ಮನಸ್ಥಿತಿ ಇಟ್ಕೊಳ್ತಾರೆ, ಆವಾಗ ಖಂಡಿತ ಅವರು ಸಿದ್ಧಿನೂ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಅಂಥವ್ರು ಹೇಳೋರು ಯಾರು ಉಳಿಯೋದು ಇಲ್ಲ. ರೋಗಗಳು ಬರುತ್ತೆ, ದಿನಕ್ಕೆ ಇಷ್ಟು ಮಾತ್ರೆ ತಿಂತಾರೆ, ಇನ್ನೇನು ಆರೋಗ್ಯ ಒಂಚೂರು ಇರಲ್ಲ ಕೆಲವ್ರಿಗೆಲ್ಲ. ಬರೀ ಮಾತಾಡ್ತಾರೆ ಧರ್ಮದ ಬಗ್ಗೆ, ಅವಹೇಳನ ಬಗ್ಗೆ, ಇನ್ನೊಬ್ಬರ ಬಗ್ಗೆ, ಮತ್ತವ್ರ ಬಗ್ಗೆ ಅವಹೇಳನ ಮಾಡ್ತಾರೆ. ಇದರಿಂದ ಸಮದೃಷ್ಟಿ, ಸಮಭಾವ, ಸಮನ್ವತೆ, ಪ್ರೀತಿ, ಪ್ರೇಮ, ದಯಾ ದಾಕ್ಷಿಣ್ಯ ಇರೋದಿಲ್ಲ ಇಂಥ ಕಡೆ.
ದೇಶಪ್ರೇಮ ಇರಬೇಕು, ಧರ್ಮದ ಮೇಲೆ ಒಳ್ಳೆ ಅಭಿಮಾನ ಇರಬೇಕು, ನಮ್ಮ ಸಂಸ್ಕೃತಿ ನಾವು ಕಾಪಾಡ್ಕೋಬೇಕು, ನಮ್ಮ ದೇಶ ನಾವು ಕಾಪಾಡ್ಕೋಬೇಕು, ನಮ್ಮ ಧರ್ಮ ನಾವು ಒಪ್ಕೊಳ್ತೀನಿ. ಆದರೆ ಆ ಧರ್ಮ ಸರಿ ಇರಬೇಕು. ಮೊದಲು ಆ ಧರ್ಮದಲ್ಲಿ ಒಳ್ಳೆಯ ಸಂಸ್ಕಾರ ಇರಬೇಕು. ಅಂಥ ಧರ್ಮದ ಸಂಸ್ಕಾರ ರಕ್ಷಣೆ ಮಾಡಿ ಯಾರು ಬೇಡ ಅಂತಾರೆ? ಆ ಧರ್ಮದಲ್ಲಿ ದಯೆ ದಾಕ್ಷಿಣ್ಯ ಎಲ್ಲ ಒಳ್ಳೆ ರೀತಿ ಇರ್ಬೇಕು. ಸಂಸ್ಕಾರ ಸಂಸ್ಕೃತಿ ಅದನ್ನು ರಕ್ಷಣೆ ಮಾಡಿ. ಯಾರೂ ಬೇಡನ್ನಲ್ಲ. ಒಳ್ಳೆಯದನ್ನು ರಕ್ಷಣೆ ಮಾಡಿದ್ರೆ ಯಾರೂ ಬೇಡನ್ನಲ್ಲ ಅಲ್ವಾ? ಇಲ್ಲೇನೇ ಇರಲಿ, ಸಿದ್ಧಿಗಳು ಲಭಿಸ್ಬೇಕಂದ್ರೆ, ಶಕ್ತಿಗಳ ಸಂಪಾದನೆ ಮಾಡ್ಕೋಬೇಕಂದ್ರೆ ಯಾವ ರೀತಿ ಸಿದ್ಧಿ ಮಾಡ್ಕೊಳ್ಳೋದು? ನಾನು ಯೂಟ್ಯೂಬಲ್ಲಿ ಎಲ್ಲ ಹೇಳಲ್ಲ. ಇವತ್ತು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ನನ್ನನ್ನು ನೀವು ಹುಚ್ಚ ಅಂತಾದರೂ ಕರೀರಿ, ಮೆಂಟಲ್ ಆದರೂ ಕರೀರಿ. ಅವ್ರು ಯಾರೋ ಮೊನ್ನೆ ನೋಡಿದೆ ಕಾಮೆಂಟ್ ಮಾಡಿದ್ದಾರೆ, ದಿಸ್ ಈಸ್ ಸ್ವಾಮೀಜಿ ಈಸ್ ಟೇಟ್ ಉಪೇಂದ್ರ ಡೈಲಾಗ್ಸ್ ಅಂತ ಮಾಡಿದ್ದಾರೆ. ಯಾರೋ ಕಾಮಿಡಿ ಫೋಟೋಗಳಾಗ್ಬಿಟ್ಟು ಕಿಲಕಿಲ ಅಂತ ನಗಂಥ ಫೋಟೋಗಳಿರುತ್ತಲ್ಲ, ಸ್ಟಿಕ್ಕರ್ಗಳು, ಅವು ಹಾಕ್ಬಿಟ್ಟು ಒಂದಷ್ಟು ಕಾಮೆಂಟ್ ಮಾಡಿದ್ದಾನೊಬ್ಬ. ಉಪೇಂದ್ರನ ಥರ ನಾನು ಡೈಲಾಗ್ಗಳು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇರಲಿ, ಅವರವ್ರ ಅಭಿಪ್ರಾಯ, ಅವ್ರು ಅದರಲ್ಲೇ ಸಂತೋಷ ಪಡ್ತಾರೆ ಕಾಮೆಂಟ್ ಮಾಡಿ. ಇನ್ನೂ ಕೆಲವರು ಡೋಂಗಿ ಬಾಬಾ ನಾನು 5 ಸಾರಿ ಕಾಲ್ ಮಾಡಿದ್ದೀನಿ, ರಿಸೀವೇ ಮಾಡಿಲ್ಲ ಅಂತ ಕಾಮೆಂಟ್ಗಳು ಮಾಡಿದ್ದಾನೆ. ಅವನೇ ಯಾರೋ ಒಬ್ಬ, ಇನ್ನೊಬ್ಬ 5 ಸಾರಿ ಕಾಲ್ ಮಾಡೋಣಂತೆ, ನಾನು ರಿಸೀವ್ ಮಾಡಿಲ್ಲ ಅಂತ. ಡೋಂಗಿ ಬಾಬಾ, ಫಸ್ಟು ನಿನ್ನ ಕಾಲ್ ರಿಸೀವ್ ಮಾಡೋದು ಕಲಿ ಹಿಂಗೆಲ್ಲ ಹೇಳಿದಾನೆ ರೀ ಅವ್ನ ಡೈಲಾಗ್ಗಳು. ಇವರೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಏನು ಮಾಡ್ತೀರಾ? ಬಿಟ್ಟಿ ಭಾಗ್ಯ, ಇಂಟರ್ನೆಟ್ಟು ಎಲ್ಲೋ ಕಳ್ತನ ಮಾಡ್ಕೊಂಬಂದಿರ್ತಾರೆ ಫೋನು, ಒಂದಷ್ಟು ಹಾಕ್ಕೊಬಿಟ್ಟಿರ್ತಾರೆ ಬೆಳಗ್ಗೆ. ಮೈಂಡು ಕರೆಕ್ಟ್ ಇರಲ್ಲ, ಮಾಡೋಕ್ಕೆ ಕೆಲಸ ಇರೋಲ್ಲ. ಕೆಲಸ ಇರೋರು ಏನು ಮಾಡ್ತಾರೆ? ಗುರುಗಳ ಹತ್ರ ಒಳ್ಳೆಯದನ್ನು ಕಲಿತಾರೆ, ಒಳ್ಳೆಯದನ್ನು ತಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಾರೆ, ಅದು ಕಾರ್ಯರೂಪಕ್ಕೆ ತರ್ತಾರೆ. ಒಳ್ಳೆಯವರು, ಮಾಡೋಕ್ಕೆ ಕೆಲಸ ಇರೋರು. ಈ ಮಾಡೋಕ್ಕೆ ಕೆಲಸ ಇಲ್ಲದವ್ರು ಏನು ಮಾಡ್ತಾರೆ ಹೇಳಿ? ವೀಡಿಯೋ ನೋಡಲ್ಲ ಪೂರ್ತಿ, ಸುಮ್ಮನೆ ಒಂದು ಅರ್ಧ ನಿಮಿಷ ನೋಡಿದ್ರೆ ಅದು 10 ಸೆಕೆಂಡು ನೋಡಲ್ಲ ಅವರು. ಸುಮ್ಮನೆ ಸ್ವಾಮೀಜಿನ ಅವ್ನ ಕಾಮೆಂಟ್, ಅವನ ತಲೆಯಲ್ಲಿ ಏನಿರ್ತದೆ? ಬರೀ ಕೆಟ್ಟದ್ದು. ಅವನ ರಕ್ತದಲ್ಲಿ ಏನಿರ್ತದೆ? ಬರೀ ಕೆಟ್ಟದ್ದು. ಅವನ DNA ಏನಿರ್ತದೆ? ಬರೀ ಕೆಟ್ಟದ್ದು. ಸಂಪೂರ್ಣವಾಗಿ ಅವನು ದುಷ್ಟ, ನೀಚ, ನಿಕೃಷ್ಟ ಫಲವಾಗಿರ್ತಾನೆ. ಅಂಥವ್ರಿಗೇನು ಈ ಜಗತ್ತಿನಲ್ಲಿ ಸಿಗಲ್ಲ. ಬರೀ ರೋಗಗಳು, ಬರೀ ದಾರಿದ್ರ್ಯ, ಬರೀ ಅವರು ಕೊಳೆಯೋದೇ ಕೊಳ್ಚನಲ್ಲಿ ಜೀವನ ಮಾಡ್ತಿರ್ತಾರೆ, ಕೊಳ್ಚನಲ್ಲಿ ಕೊಳಿತಾ ಇರ್ತಾರೆ. ಅಂಥವ್ರ ವಿಷಯ ನಮ್ಗೆ ಬೇಡ. ನಾನಿಲ್ಲಿ ನಿಮಗೆ ಒಂದು ಸಿದ್ಧಿ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಆದರೆ ಪೇಷನ್ಸ್ ಇಟ್ಟು ಲಾಸ್ಟ್ವರೆಗೂ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಕ್ಲಾರಿಟಿ ಬರೋಲ್ಲ. ಯಾಕಂದರೆ ನಾನು ಲಾಸ್ಟಲ್ಲೇ ನಿಮಗೆ ಸಿದ್ಧಿನ ಲಾಸ್ಟಲ್ಲಿ ವೀಡಿಯೋ ಮೂಲಕ ತೋರಿಸ್ತೀನಿ. ನನ್ನ ಜೀವನದಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲವನ್ನೂ ಆಧಾರಗಳು ಇದ್ದುಕೊಂಡೇ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಸೈಕಾಲಜಿಸ್ಟ್ಗಳು 100ಕ್ಕೆ 100 ನನಗೆ ನಂಬರ್ ಕೊಡ್ತಾಯಿದ್ರು. ಕನಿಷ್ಠ 2 ಮಾರ್ಕ್ಸ್ ಆದರೂ ನನಗೆ ಕೊಡ್ತಾರೆ ಸೈಕಾಲಜಿಸ್ಟ್ಗಳು. ಮನುಷ್ಯರಲ್ಲಿ ಡಾಕ್ಟ್ರುಗಳು ಇರ್ತಾರೆ. ಡಾಕ್ಟ್ರುಗಳಿಗಿಂತ ದೊಡ್ಡವ್ರು ಯಾರು? ಸರ್ಜನುಗಳಿಗಿಂತ ದೊಡ್ಡವ್ರು ಯಾರು? ಸೈಕಾಲಜಿಸ್ಟ್ಗಳು. ನೆನ್ಪಿಟ್ಕೊಳ್ಳಿ ವೈದ್ಯಕೀಯವಾಗಿ. ಅಂಥವರು ಸೈಕಾಲಜಿಸ್ಟ್ಗಳು ನಾನು ಮಾಡೋಂಥ ಕಾನ್ಸೆಪ್ಟ್ಗೆ ಕನಿಷ್ಠ 2 ನಂಬರ್, 5 ನಂಬರ್, 10 ನಂಬರ್ ಆದರೂ ನನಗೆ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಉದ್ದೇಶ ಯಾವಾಗಲೂ ಇನ್ನೊಬ್ಬರಿಗೆ ಆರೋಗ್ಯ, ಇನ್ನೊಬ್ಬರಿಗೆ ಸಂತೋಷ, ಇನ್ನೊಬ್ಬರ ಮನಸ್ಥಿತಿಯನ್ನು ಬಲಪಡಿಸೋದು. ಯಾರು ತಮ್ಮ ಜೀವನದಲ್ಲಿ ಕಷ್ಟಗಳಿಗೆ ಗುರಿಯಾಗಿ, ಬೇರೆಯವರಿಂದ ನೊಂದ್ಕೊಂಡು, ಬೇರೆಯವರ ಹಿಂಸೆ ಕ್ರೌರ್ಯಕ್ಕೆ ಒಳಗಾಗಿ ಮಾನಸಿಕವಾಗಿ ನೊಂದಿರ್ತಾರೆ, ಅಂಥವ್ರಿಗೆ ಮನೋಬಲ, ಆತ್ಮಸ್ಥೈರ್ಯ ತುಂಬೋದೇ ನನ್ನ ಗುರಿ. ಗೊತ್ತಾಯ್ತಲ್ಲ? ಕಷ್ಟಗಳಿಂದ ಅವ್ರನ್ನ ಆದಷ್ಟು ಪಾರು ಮಾಡಬೇಕನ್ನೋದೇ ನನ್ನ ಗುರಿ. ಅದಕ್ಕೆ ಮನೋಬಲನ ಹೆಚ್ಚಿಸ್ಕೋಬೇಕು. ಅದಕ್ಕಾಗಿ ಏನು ಮಾಡಬೇಕು? ಸನಾತನ ಧರ್ಮದಲ್ಲಿ ಋಷಿಮುನಿಗಳು ಏನು ಮಾಡ್ತಿದ್ರು, ಅದೊಂದು ಕಾನ್ಸೆಪ್ಟನ್ನ ನಾನು ಅಳವಡಿಸ್ಕೊಂಡೆ. ಅದನ್ನೇ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಸಾಕಷ್ಟು ಮಂದಿ ಸಿದ್ಧಿಗಳು ಮಾಡ್ಕೊತಾ ಇದ್ದಾರೆ. ಅದು ಅಲ್ಲಿದೆ ಆದ ತೇರಿ ಇರುತ್ತೆ. ಇಲ್ಲಿ ದುಷ್ಟರಿಗೆ, ಅವ್ಯಾಖ್ಯಗಳಿಗೆ, ಅಜ್ಞಾನಿಗಳಿಗೆ, ಗುರುಭಕ್ತಿ ಇಲ್ಲದವರಿಗೆ, ದೈವಭಕ್ತಿ ಇಲ್ಲದ ಅವರಿಗೆ, ಕುತಂತ್ರಗಳಿಗೆ, ಕುಚೋದ್ಯರಿಗೆ, ಬುದ್ಧಿಹೀನರಿಗೆ ಇಲ್ಲಿ ಯಾವ ಸಿದ್ಧಿನೂ ಒಲೆಯಲ್ಲ. ಅವ್ರಿಗೆ ಅರ್ಥನೂ ಆಗಲ್ಲ. ಅವ್ರ ವಿಷಯ ನಮ್ಗೆ ಬೇಡ. ಓಕೆನಾ? ನಾನು ನಿಮಗೆ ಒಂದು ಸಿದ್ಧಿಯನ್ನು ಇಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಆದರೆ ಲಾಸ್ಟ್ವರೆಗೂ ವೀಡಿಯೋ ನೋಡಬೇಕು. ಮೊದಲು ಆ ಸಿದ್ಧಿ ಏನು, ಅದರ ಹಿನ್ನೆಲೆ ಏನು, ಅಂದ್ರೇನು, ಹಿಂದೆ ಸ್ಟೋರಿ ಏನು, ಅದನ್ನು ನಾನು ನಿಮಗೆ ಕ್ಲಾರಿಟಿ ನಿಧಾನ ಕೇಳಿದ್ರೆ ಮಾತ್ರ. ಲಾಸ್ಟಲ್ಲಿ ನಾನು ನಿಮ್ಗೆ ವೀಡಿಯೋ ತೋರಿಸ್ತೀನಿ, ಇದರಲ್ಲಿ ಕ್ಲೂಗಳು ತೋರಿಸ್ತೀನಿ, ದಾಖಲೆಗಳು ತೋರಿಸ್ತೀನಿ. ಅದಕ್ಕೆ ನೀವು ಲಾಸ್ಟ್ವರೆಗೂ ನೋಡಬೇಕು. ನೆನ್ಪಿಟ್ಕೊಳ್ಳಿ, ನಿಮ್ಗೆ ಏನೇನು ಹೇಳಿದೆ, ಒಂದು ಸಿದ್ಧಿ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ, ಯಾವ ರೀತಿ ಸಿದ್ಧಿ ಮಾಡ್ಕೊಳ್ಳೋದು ಅಂತ. ನಾನು ಪದೇ ಮತ್ತೆ ನಾನು ಸಿದ್ಧಿಗಳನ್ನು ನಿಮಗೆ ಪರಿಚಯ ಮಾಡ್ಕೊಳ್ಳಲ್ಲ. ನೆನ್ಪಿಟ್ಕೊಳ್ಳಿ, ಈ ವಿಡಿಯೋನಲ್ಲಿ ನೀವು ಲಾಸ್ಟ್ವರೆಗೂ ನೋಡಿದ್ರೆ ಹೆಂಗೆ ಸಿದ್ಧಿ ಮಾಡ್ಕೊಳ್ಳೋದು, ಹೆಂಗೆ ಫೋಟೋ ತೆಗೆಯೋದು, ಹೆಂಗೆ ವಿಡಿಯೋ ತೆಗೆಯೋದು, ಅದರ ಹಿನ್ನೆಲೆ ಏನು, ಹೆಂಗೆ ಸ್ಟಾರ್ಟ್ ಮಾಡೋದು, ಸಿದ್ಧಿ ಮಾಡ್ಕೊಳ್ಳೋದು,
ಹೆಂಗೆ ಮಾಡಿದ್ರೆ ನಾವು ಸಿದ್ಧಿ ಮಾಡ್ಕೊತೀವಿ, ಹೆಂಗೆ ನಾವು ಫೋಟೋ ತೊಗೊಳ್ತೀವಿ, ಹೆಂಗೆ ವೀಡಿಯೋ ತೊಗೊಳ್ತೀವಿ, ಹೆಂಗೆ ಆಧಾರ ಸಂಪಾದನೆ ಮಾಡ್ತೀವಿ ಸಿದ್ಧಿನಲ್ಲಿ ಅನ್ನೋ ಒಂದು ಕ್ಲಾರಿಟಿನ ಈ ವಿಡಿಯೋ ನೀವು ಲಾಸ್ಟ್ವರೆಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದೇ ಮಧ್ಯದಲ್ಲಿ ನೀವು ನಿಲ್ಲಿಸ್ಬಿಟ್ರೆ ಖಂಡಿತ ಅರ್ಥ ಆಗಲ್ಲ. ನಾನು ನಿಮಗೆ ನಿಧಾನಕ್ಕೆ ಒಳ್ಳೆ ಮೆಗಾ ಸೀರಿಯಲ್ ಥರ ಹೇಳ್ಕೊಡ್ತೀನಿ, ಪರವಾಗಿಲ್ಲ, ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ನಿಮ್ಮ ಜೀವನದಲ್ಲಿ ಇದನ್ನು ನೋಡಿ ಲಾಸ್ಟ್ವರೆಗೆ, ಓಕೆನಾ? ಸ್ಟಾರ್ಟ್ ಮಾಡ್ಲಾಂಗಾರ ನೋಡಿಯಪ್ಪ, ನಾನು ಮೊದಲು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ, ತಿಳ್ಕೊಬಿಡಿ. ಜೀವನದಲ್ಲೇ ಮನೋಬಲ ಹೆಚ್ಚಿಸ್ಕೊಳ್ಳೋದು ಅಂದ್ರೆ ಏನಪ್ಪ ಅಂದ್ರೆ, ಈಗ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತೆ ಅಲ್ವಾ? ಏನೇನು ಸಮಸ್ಯೆ ಇರುತ್ತೆ ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಮತ್ತೆ ಒಂದು ಸಾರಿ ಇಲ್ಲಿ ಒಂಚೂರು ಹೇಳ್ಬಿಡ್ತೀನಿ. ಈಗ ಒಂದು ಮನೆ ತೊಗೋಬೇಕು ನೀವು, ಅದಕ್ಕೇನು ಬೇಕು? ಹಣ ಬೇಕು. ಹಣ ಇಲ್ಲ, ಏನು ಮಾಡ್ತೀರಾ? ಯಾವುದೋ ಒಂದು ಮದುವೆ ಸೆಟ್ ಆಗಬೇಕು, ಅದು ಸೆಟ್ ಆಗದಿರ ಹೋಗ್ಬೋದು ಅಥವಾ ಸೆಟ್ ಆಗ್ಬೋದು, ಅಥವಾ ಮನೆ ತೊಗೋಬೋದು, ಮನೆ ತೊಗೊಳ್ದಿರ್ಬೋದು, ಸೈಟ್ ತೊಗೋಬೋದು, ಸೈಟ್ ತೊಗೊಳ್ದಿರಿರ್ಬೋದು. ಇಲ್ಲಿ ಕೆಲವು ಸಾರಿ ನಾವು ದುರ್ಬಲರಾಗ್ತೀವಿ, ಪಡ್ಕೊಳ್ಳೋಕ್ಕೆ ನಾವು ಅಸಹಾಯಕರಾಗ್ತೀವಿ, ನಮ್ಮಿಂದ ಆಗಲ್ಲ ಪಡ್ಕೊಳ್ಳೋಕ್ಕೆ. ಅಂಥ ಟೈಮಲ್ಲಿ ನಿಮ್ಮ ಮನೋಬಲ, ನ್ಯೂರಾನ್ಸ್ ಪವರ್, ಬಯೋ ಎನರ್ಜಿ, ನಿಮ್ಮಲ್ಲಿರ್ತಕ್ಕಂಥ ಎನರ್ಜಿ ಇದೆಯಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತಿರುತ್ತೆ ನಮ್ಮಲ್ಲಿ, ಒಳಗೂ ಹೊರಗು, ಒಂದು ಒಳ್ಳೆ ಪವರ್ ಸೆಂಟ್ರ್, ಪವರ್ ಟ್ರಾನ್ಸ್ಫಾರ್ಮರ್ ಥರ ನೀವು ಇರ್ತೀರ, ಶಕ್ತಿಮಾನ್ ಥರ, ಸೂಪರ್ ಶಕ್ತಿ ಥರ. ಆ ರೀತಿ ಆದಾಗ ನಿಮ್ಮ ಮೈಂಡಲ್ಲಿ ನೀವು ಏನು ಥಿಂಕ್ ಮಾಡ್ತೀರಿ, ಏನು ಆಲೋಚನೆ ಮಾಡ್ತೀರಿ, ಏನು ಬಯಸ್ತೀರಿ, ಅದು ಆದಷ್ಟು ಬೇಗನೇನೂ ಬರ್ಬೋದು ಅಥವಾ ಒಂಚೂರು ಲೇಟಾಗೂ ಬರ್ಬೋದು. ಒಟ್ಟಿನಲ್ಲಿ ನೀವು ಬಯಸಿದ ಖಂಡಿತ ನಿಮ್ಮ ಬಂದೇ ಬರುತ್ತೆ. ಅದಕ್ಕಿರೋ ದಾರಿ ಏನಪ್ಪ ಅಂದರೆ, ನೀವು ಮನೋಬಲ ಹೆಚ್ಚಿಸ್ಕೋಬೇಕಂದ್ರೆ ನೀವು ಮೊದಲು ಜ್ಞಾನ ಪಡಿಬೇಕು. ವೇದಗಳ ಬಗ್ಗೆ, ಶ್ರುತಿಗಳ ಬಗ್ಗೆ, ಪುರಾಣಗಳ ಬಗ್ಗೆ, ರಾಮಾಯಣ, ಕುರಾನು, ಬೈಬಲ್ಲು, ಹಾಗೆ ಧರ್ಮಗ್ರಂಥ, ಸಿಖ್ಖರದ್ದು ಧರ್ಮಗ್ರಂಥ, ಬೌದ್ಧರದ್ದು, ಜೈನರದ್ದು, ಶಿಂಟೋನಿಸಮು, ಕಾನ್ಫ್ಯೂಷಿಯಸ್ಸು, ಎಲ್ಲ ಒಟ್ಟಿನಲ್ಲಿ ಇಸ್ಲಾಮು, ಕ್ರಿಶ್ಚಿಯನ್, ಇನ್ನೊಂದು ಮತ್ತೊಂದು ಹಿಂದೂ ಧರ್ಮದ ಎಲ್ಲ ಪುರಾಣಗಳು, ಇವೆಲ್ಲ ನೀವು ಓದಿ ಜ್ಞಾನ ಪಡ್ಕೋಬೇಕು, ನಾನಾ ರೀತಿಯ ಗ್ರಂಥಗಳನ್ನು. ಮೊದಲನೇದು. ಎರಡನೇದು, ಹಂಗೆ ಓದ್ಕೊಂಡೇ ಹೋಗಬಾರ್ದು. ಯಾಕಂದರೆ ಓದೋದಕ್ಕೆ ಕೊನೆಯಿಲ್ಲ. ಕೊನೆಯಿದೆ ಅಂದರೆ ಇಲ್ಲ. ಎಲ್ಲ ಧರ್ಮಗಳಲ್ಲೂ ಲಕ್ಷಾಂತರ ಕೋಟ್ಯಾಂತರ ಗುರುಗಳು, ಅವ್ರು ಬರೆದಿರೋ ಗ್ರಂಥಗಳಿಗೆ ಲೆಕ್ಕನೇ ಇಲ್ಲ. ಕೋಟ್ಯಾಂತರ ಗ್ರಂಥಗಳು ಅವೆಲ್ಲ ನಾವು ಓದ್ಕೊಂಡು ಕೂತ್ಕೊಂಡ್ರೆ ನಮಗಿರೋ ಆಯುಸ್ನಲ್ಲೇ ನಮ್ಮ ಕೂದಲಲ್ಲೇ ಬೆಳಗಾಗಿ ಉದುರೋಗ್ಬಿಡ್ತವೆ. ಆಗೋದಿಲ್ಲ, ಯಾವತ್ತಿಗೂ ಅದು ಸಾಧ್ಯ ಇಲ್ಲ. 1% ಕೂಡ ನಾವು ಗ್ರಂಥಗಳು ಓದೋಕ್ಕಾಗಲ್ಲ. ಅದಕ್ಕೆ ಒಂದು ಲಿಮಿಟ್, ಆವರೇಜ್ ಅಂತ ಇರುತ್ತೆ. ಅಂದರೆ ಈ ಪ್ರಪಂಚದಲ್ಲಿ ಎಷ್ಟು ಧರ್ಮಗಳಿದೆ, ಏನೇನು ಗ್ರಂಥಗಳಿದೆ, ಅದರಲ್ಲಿ ಒಂದು ಸಾರಾಂಶ ಮಾತ್ರ, ಮೇನ್ ಸತ್ತಾಂಶ ಮಾತ್ರ ಒಂದೊಂಚೂರು ನಿಮ್ಮ ತಲೆಯಲ್ಲಿ ಸತ್ತಾಂಶ ಇಟ್ಕೊಟ್ರೆ ಸಾಕು. ನಿಮಗೆ ಕೇಳಿದ ತಕ್ಷಣ ಏನಪ್ಪ ಕುರಾನ್ ಅಂದರೆ ಏನಪ್ಪ, ಕೇಳಿದ ತಕ್ಷಣ ಒಂದಷ್ಟು ಹೇಳಕ್ಕೆ ಬರಬೇಕು. ಬೈಬಲ್ ಅಂದರೆ ಏನಪ್ಪ, ಕೇಳಿದ ತಕ್ಷಣ ಅಷ್ಟು ಹೇಳಕ್ಕೆ ಬರಬೇಕು. ಒಳ್ಳೆ ರಾಮಾಯಣ ಅಂದರೆ ಏನಪ್ಪ, ಕೇಳಿದ ತಕ್ಷಣ ಒಂದಷ್ಟು ಹೇಳಕ್ಕೆ ಬರಬೇಕು. ಭಗವದ್ಗೀತೆ ಅಂದರೆ ಏನಪ್ಪ, ಕೇಳಿದ ತಕ್ಷಣ ಒಂದಷ್ಟು ಹೇಳಕ್ಕೆ ಬರಬೇಕು. ಈ ರೀತಿ ಸತ್ತಾಂಶವನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆವಾಗ ನಿಮಗೆ ಬುದ್ಧಿಮಟ್ಟ ಕರೆಕ್ಟಾಗಿರುತ್ತೆ, ಕೂದಲು ಕೂಡ ಉದುರೋಗಲ್ಲ. ಅದೇ ವಿಪರೀತ ಯೋಚನೆ, ವಿಪರೀತ ಬುದ್ಧಿ, ಆ ಯೂಟ್ಯೂಬ್ನಲ್ಲಿ ಹೋಗೋದು, ಆ ಗುರುಗಳೇನೋ ಹೇಳ್ತಾರಂತ ಅಲ್ಲಿ ಕೂತ್ಕೊಬಿಡೋದು, ಬೇಜಾನ್ ಆ ವೀಡಿಯೋಗಳು ನೋಡೋದು, ಇನ್ಯಾರ್ದೋ ಹೇಳ್ತಾರೆ ಅಲ್ಲಿ ಹೋಗೋದು, ಇನ್ಯಾರ್ದ ಮಠಕ್ಕೆ ಹೋಗೋದು, ಇನ್ಯಾರ್ದ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಸುತ್ತೋದು, ಇಲ್ಲಿ ಸುತ್ತೋದು, ಅಲ್ಲಿ ಮಾಡೋದು, ಇಲ್ಲಿ ಮಾಡೋದು, ಲೈಫೆಲ್ಲ ವೇಸ್ಟು. ಆ ಪುಸ್ತಕ ಓದೋದು, ಈ ಪುಸ್ತಕ ಓದೋದು, ಆ ಗ್ರಂಥ ಓದೋದು, ಈ ಗ್ರಂಥದ್ದು, ಆ ಪೇಪರ್ ಓದೋದು, ಈ ಪೇಪರ್ ಓದೋದು, ಅಲ್ಲಿ ಮಾತಾಡೋದು ಗಂಟೆಗಟ್ಟಲೆ, ಇಲ್ಲಿ ಮಾತಾಡೋದು ಗಂಟೆಗಟ್ಟಲೆ. ಹಿಂಗೆ ಮಾಡಿದ್ರೆ ಬರೀ ಅವ್ರ ಲೈಫ್ ಅಷ್ಟೇ. ಸಾಧನೆ 1% ಆಗಲ್ಲ. ಅದಕ್ಕೆ ನಾವು ಅತಿಯಾಗಿ ವಿಪರೀತವಾಗಿ ಬುದ್ಧಿವಂತರಾಗಬಾರ್ದು, ಅದು ಕೆಲಸಕ್ಕೆ ಬರೋದಿಲ್ಲ. ನಾವೇನಿದ್ರು ಏನು ತಿಳ್ಕೊಳ್ಬೇಕೋ ಅಷ್ಟು ತಿಳ್ಕೊಬೇಕು ಈ ಜಗತ್ತಿನಲ್ಲಿ. ಆಮೇಲೆ ಏನಿದ್ರು ಸಾಧನೆ ಮಾಡಬೇಕು, ಕನಿಷ್ಠ 5% ಆದರೂ ನಾವು ಸಾಧನೆ ಮಾಡಬೇಕು. ಅಂದರೆ ಸಿದ್ಧಿ ಮಾಡ್ಕೋಬೇಕು ಇಲ್ಲಿ ಕ್ಲಾಸಲ್ಲಿ, ಅಥವಾ ಸಾಧನೆ ಮಾಡೋರು. ಆದರೆ ಹೆಂಗೆ ತಪಸ್ಸು ಮಾಡಬೇಕು, ಹೆಂಗೆ ಧ್ಯಾನ ಮಾಡಬೇಕು, ಹೆಂಗೆ ಸಿದ್ಧಿ ಇದು ಯಾರಿಗೆ ಗೊತ್ತಿಲ್ಲ. ನೋಡಿರಿ, ನೀವು ಕೂತ್ಕೊಬಿಡಿ, ಗಂಟೆಗಟ್ಟಲೆ, ತಿಂಗಳಗಟ್ಟಲೆ ಸಿನಿಮಾಗಳಲ್ಲಿ, ಸೀರಿಯಲಲ್ಲಿ ತೋರಿಸ್ತಾರಲ್ಲ, ಯಾರೋ ಒಬ್ಬ ರಾಜ ಮೈ ಮೇಲೆ ಒಡವೆಗಳಿರುತ್ತೆ, ಕಿರೀಟನೂ ಇರುತ್ತೆ, ಅವ್ನು ತಪಸ್ಸು ಹೊಟ್ಟೋಗ್ತಾನೆ. ಕಿರೀಟ ತೆಗೆದು ಅಲ್ಲಿಟ್ಬಿಟ್ಟು ಎಲ್ಲೋ ಕಾಡಲ್ಲೇ ಒಂದು ಕಡೆ ಕೂತ್ಕೊಬಿಡ್ತಾನೆ. ಒಡವೆಗಳೆಲ್ಲ ಮೈ ಮೇಲೆ ಇರುತ್ತೆ, ಹೊಸ ಬಟ್ಟೆ ಮೈ ಮೇಲೆ ಇರುತ್ತೆ. ಸಿನಿಮಾಗಳಲ್ಲಿ ಇನ್ನು ಸ್ವಲ್ಪ ಹೊತ್ತು ನೋಡ್ರಿ, ಒಡವೆಗಳು ಮಾಯ ಆಗ್ತವೆ, ಬರೀ ಬಟ್ಟೆ ಇರುತ್ತೆ, ಗಡ್ಡ ಸ್ವಲ್ಪ ಬಂದಿರುತ್ತೆ. ಮೊದಲು ಗಡ್ಡ ಇರೋಲ್ಲ, ಕೂದಲು ಉದ್ದ ಇರೋಲ್ಲ. ಆಮೇಲೆ ಇನ್ನು ಸ್ವಲ್ಪ ನೋಡ್ರಿ, ಸಿನಿಮಾನಲ್ಲಿ ಆ ಬಟ್ಟೆಗಳು ಅರ್ಧೋಗಿರೋವಾಗ್ಬಿಡ್ತವೆ, ಗಡ್ಡನೂ ಒಂದಿಷ್ಟು ಬಂದ್ಬಿಡುತ್ತೆ, ಕೂದಲು ಹಿಂಗೆ ಬಂದ್ಬಿಡುತ್ತೆ, ಅವ್ನು ಗುರುತೇ ಸಿಗಲ್ಲ, ಆ ಥರ ಆಗ್ಬಿಡ್ತಾನೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಹೊತ್ತು ನೋಡ್ಬಿಡ್ರಿ, ಚೇಳುಗಳು ಬರ್ತವೆ, ಸರ್ಪಗಳು ಬರ್ತವೆ, ಗಾಳಿ ಬರುತ್ತೆ, ಮಳೆ ಬರುತ್ತೆ, ಓಡಾಡ ಅಂತ ದೇವಗಳು, ಭೂತಗಳು, ಪ್ರೇತಗಳು, ಪಿಶಾಚಗಳು ಭಯ ಆಗಿಸ್ತವೆ. ಇವನು ಕದ್ಲಲ್ಲ, ಓಂ ನಮಃ ಶಿವಾಯ, ಅಥವಾ ಬ್ರಹ್ಮದೇವಾಯ ನಮ, ಅಥವಾ ಶ್ರೀ ಹರಿ ಓಂ ಹರೇ ನಾರಾಯಣ, ಏನೋ ಒಂದು ಮಂತ್ರ ಹೇಳ್ಕೊಂಡು ಕೂತ್ಕೊಬಿಟ್ಟಿರ್ತಾನೆ. ಲಾಸ್ಟಿಗೆ ಇವೆಲ್ಲ ಮಾಯ ಆಗ್ತವೆ, ಗುಡುಗು ಮಿಂಚು, ಮಳೆ ಗಾಳಿ ಎಲ್ಲ ಮಾಯ ಆಗುತ್ತೆ. ಇವನ ಬಟ್ಟೆಗಳು ಸ್ವಲ್ಪ ಹೊಸದಾಗಿ ಬಂದ್ಬಿಡ್ತದೆ. ಆವಾಗ ಹುಡುಗಿರು ಬರ್ತಾರೆ ಡ್ಯಾನ್ಸ್ ಮಾಡೋಕ್ಕೆ,
ಮೇನಕೆ, ಊರ್ವಶಿ, ರಂಬೆ ಅಂತ, ಅಥವಾ ರತಿ ಮನ್ಮಥರು. ಹಾಂ, ಅವಾಗೂ ಕದ್ಲಲ್ಲ ಇವನು, ಒಳ್ಳೆ ತಪಸ್ವಿ. ಆವಾಗ ದೇವರು ಬರ್ತಾನೆ, ಇದೆಲ್ಲ ಆದಮೇಲೆ ಭಕ್ತನೇ ನಿನಗೇನು ಬೇಕು ಕೇಳು ಅಂತ. ಇವರು ಸ್ವಾಮಿ ನನಗೆ ವರ ಕೊಡು ಅಂತ ಕೇಳ್ಕೊತಾರೆ. ಇದು ಸಿನಿಮಾಗಳಲ್ಲಿ ತೋರಿಸೋದಲ್ಲನ್ರಿ, ಖಂಡಿತ ಹಿಂಗಿರಲ್ಲ, ಇದೆಲ್ಲ ಬೇಕು. ನಿಜವಾಗ್ಲೂ ನೀವು ಗ್ರಂಥಗಳಲ್ಲಿ ಓದ್ತೀರಾ, ಅಲ್ಲಿ ಕೂಡ ಹಿಂಗಿರಲ್ಲ. ಇವತ್ತಿನ ತಿಳ್ಕೊಬಿಡಿ, ತಪಸ್ಸಾಧನೆ ಅಂದರೆ ಅದಕ್ಕೆ ತನ್ನದೇ ಆದ ಅಸ್ತಿತ್ವ ಇರುತ್ತೆ. ನೆನಪಿಟ್ಕೊಳ್ಳಿ, ತನ್ನದೇ ಆದ ರೀತಿ ನೀತಿಗಳಿರುತ್ತೆ. ನಾನು ನಿಮಗೆ ಸೂಕ್ಷ್ಮವಾಗಿ ಸೈಕಾಲಜಿಕಲ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಇದೇ ನಿಜ ಆಗಿದ್ದರೆ ಇವತ್ತು ಅದೆಷ್ಟು ಜನ ದೇವ್ರಗಳ ಹತ್ರ ವರ ಪಡ್ಕೊಳ್ತಾಯಿದ್ರು. ಯೋಚನೆ ಮಾಡಿರಿ, ಯಾರಾದರೂ ಒಬ್ಬರು ಸಿಗ್ತಾರೆ ಅಂತ ನಿಮಗೆ ವರ ಪಡ್ಕೊಂಡಿರೋರು. ಒಂದು ವೇಳೆ ವರ ಪಡ್ಕೊಂಡ್ಮೇಲೆ ಅವ್ರು ಎಷ್ಟೆಲ್ಲ ಪವರ್ಫುಲ್ ಆಗ್ತಾರೆ, ಇಡೀ ಜಗತ್ತನ್ನು ತನ್ನ ಕೈಯಲ್ಲಿ ಹಿಡ್ಕೊತಾರೆ ಅಲ್ಲೇನ್ರಿ. ಯೋಚನೆ ಮಾಡಿ ನೀವೇ. ಅಲ್ಲ, ಎಂಥ ಬ್ರಾಹ್ಮಣರು ಎಷ್ಟೆಲ್ಲ ಪೂಜೆ ಮಾಡ್ತಾರೆ, ಎಷ್ಟೆಲ್ಲ ಹೋಮಗಳು ಮಾಡ್ತಾರೆ, ಎಷ್ಟೆಲ್ಲ ನಿಷ್ಠೆಯಿಂದ ಇಡ್ತಾರೆ ಅಲ್ವಾ. ಬೆಳಗ್ಗೆಯಿಂದ ಸಾಯಂಕಾಲ ಅವರು ವಿಗ್ರಹಗಳು ತೊಳಿತಾರೆ, ಅಭಿಷೇಕ ಮಾಡ್ತಾರೆ. ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ, ತಿಥಿಗಳು, ಇನ್ನೊಂದು ಮತ್ತೊಂದು. ಅವ್ರು ಮಾಡಿದಷ್ಟು ಪೂಜೆ, ಅವ್ರು ಮಾಡಿದಷ್ಟು ಹೋಮಗಳು, ಅವರು ಹೇಳ್ದಷ್ಟು ಮಂತ್ರಗಳು ನಾವು ಹೇಳೋಕ್ಕಾಗತ್ತೇನ್ರಿ? ನಮ್ಮಿಂದ ಸಾಧ್ಯ ಏನ್ರಿ? ಅಮ್ಮಮ್ಮ ಅಂದ್ರೆ ನಾವು 1-2 ಮಂತ್ರ ಹೇಳ್ತೀವಿ. ಅಮ್ಮಮ್ಮ ಅಂದರೆ ಯಾವಾಗೋ ಸ್ವಾಮಿನಾರಾಯಣ ಅಂತ ಪೂಜೆ ಮಾಡ್ತೀವಿ, ಬೆಳಗ್ಗೆ ಸಾಯಂಕಾಲ ಒಂದು 5 ನಿಮಿಷ. ಅದೇ ಬ್ರಾಹ್ಮಣರು ಎಷ್ಟು ಟೈಮ್ ಯೂಸ್ ಮಾಡ್ತಾರೆ, ಅದೇ ಲಿಂಗಾಯತರು, ಹಾಗೆ ಇನ್ನೂ ಬೇರೆ ಬೇರೆ ಗುರುಗಳು, ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಕುಲದವರು ಅವ್ರವ್ರ ಗುಡಿನಲ್ಲಿ ಅವ್ರವ್ರ ದೇವರಿಗೆ ಅಭಿಷೇಕ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅದೆಷ್ಟು ಹೂವಿನ ಅಲಂಕಾರ ಮಾಡ್ತಾರೆ, ಎಷ್ಟು ಪ್ರೋಗ್ರಾಮ್ ಮಾಡ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಅವ್ರಿಗೆ ಪ್ರತ್ಯಕ್ಷ ಆಗಿದ್ದಾನೇನ್ರಿ ದೇವರು? ಪ್ರತ್ಯಕ್ಷ ವರ ಕೊಟ್ಟಿದ್ದಾನೇನ್ರಿ? ನೋಡ್ರಿ, ಇಲ್ಲೆಷ್ಟೇ ಪೂಜೆ ಮಾಡಲಿ, ಎಷ್ಟೇ ಹೋಮ ಮಾಡಲಿ, ಎಷ್ಟೇ ಅಭಿಷೇಕ ಮಾಡಲಿ, ಎಷ್ಟೇ ತುಪ್ಪ ಸುರಿಲಿ, ಮೊಸರು ಸುರಿಲಿ, ಅದು ನಾವು ಭಕ್ತಿಗಾಗಿ ಮಾಡ್ತೀವಿ. ಅದರಿಂದನೇ ದೇವ್ರು ಬರ್ತಾನಂತಲ್ಲ ರೀ. ಏನೂ ಮಾಡ್ದೆ ಆ ಭಗವಂತನು, ಆ ಗುರುವು ನಾಮಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲೋ ಒಂದು ಕಡೆ ಕೂತ್ಕೊಂಡು. ಇಲ್ಲ ನಮಗೆ ಹಂಗಂತ ಕೂತ್ಕೊಬಿಡಿ, ಅರ್ಧ ಗಂಟೆ ಅಲ್ಲ, 1 ಗಂಟೆ, 1 ದಿನ ಎಲ್ಲ ಕೂತ್ಕೊಬಿಡಿ, ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಹಂಗಲ್ಲ. ನೀವು ಬೆಳಗ್ಗೆ ಹೇಳ್ತೀರಾ, ಕೈ ನೋಡ್ಕೊಳ್ಳಿ, 2 ಕೈ, ಬೆಳಗ್ಗೆ ಎದ್ದ ತಕ್ಷಣ 2 ಕೈ ನೋಡ್ಕೊಳ್ಳಿ, ಒಂದು ಪ್ರಾರ್ಥನೆ ಮಾಡಿ. ಕರಾಗ್ರೆ ವಸತಿ ಲಕ್ಷ್ಮಿ, ಕರಮಧ್ಯೆ ವಿದ್ಯಾ ಮಹಾ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರೇ, ಪ್ರಭಾತೆ ಕರದರ್ಶನಂ. ಈ ರೀತಿ ಕೈಗಳಲ್ಲಿ ನೋಡ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ, ಪ್ರಾರ್ಥನೆ ಮಾಡ್ಕೋಬೇಕು. ಆಮೇಲೆ ಮೊಬೈಲಲ್ಲಿ ಒಂದು ಕಾಮಧೇನು ಫೋಟೋ ಒಂದು ಇಕ್ಕೋಬೇಕು, ಅದನ್ನೆಲ್ಲ ನೋಡ್ಕೋಬೇಕು. ಆಮೇಲೆ ಒಂದು 10 ನಿಮಿಷ 2 ನಿಮಿಷ ಧ್ಯಾನ ಮಾಡಿ. ಎಷ್ಟು 2 ನಿಮಿಷ ಧ್ಯಾನ ಮಾಡಿ, ಹಂಗೆ ಹಾಸಿಗೆಯಿಂದ ಕೆಳಗೆ ಇಳಿಬೇಡಿ, 2 ನಿಮಿಷ ಧ್ಯಾನ ಮಾಡಿ. ಆಮೇಲೆ ಕೆಳಗೆ ಇಳೀರಿ, ಇಳೋವಾಗ ಒಂದು ಪ್ರಾರ್ಥನೆ ಮಾಡಿ, ಮತ್ತು ಭೂಮಿ ಮೇಲೆ ಹೆಜ್ಜೆ ಇಡೋವಾಗ ಒಂದು ಪ್ರಾರ್ಥನೆ ಮಾಡಿ. ಸಮುದ್ರ ವಸನೆ ದೇವಿ, ಪರ್ವತ ಸ್ತನಮಂಡಲೆ ಶ್ರೀ ವಿಷ್ಣು ಪತ್ನಿ, ಪಾದ ಸ್ಪರ್ಶ ಕ್ಷಮಸ್ಸಮೆ. ಅಂದರೆ ದೇವಿ, ಸಮುದ್ರ ವಸನ ದೇವಿ, ಪರ್ವತ ಸ್ತನಮಂಡಲೆ ಶ್ರೀ ವಿಷ್ಣು ಪತ್ನಿ, ಜಗನ್ಮಾತೆ ಮಹಾಲಕ್ಷ್ಮಿ, ಭೂದೇವಿ ಆಗಿರುವ ನಿನ್ನ ಮೇಲೆ ನಾನು ಪಾದಗಳನ್ನು ಇಡುತ್ತಿದ್ದೇನೆ. ಹಗುರ ಸರಳವಾಗಿ ಸ್ವೀಕರಿಸು ಅಥವಾ ಭಾರ ಇಲ್ಲದೆ ಸ್ವೀಕರಿಸು ನನ್ನನ್ನು ಅಂತ ಈ ಪ್ರಾರ್ಥನೆ ಇರುತ್ತೆ. ಅದಾದ ನಂತರ ಮನೆಯಿಂದ ಹೊರಗೋಗಿ ಸೂರ್ಯ ನಮಸ್ಕಾರ ಎಲ್ಲ ಮಾಡಬೇಕು. ಆಮೇಲೆ ತುಳಸಿ ನೀರು ಬಾಟ್ಲಲ್ಲಿ ಇರುತ್ತೆ, ಅದನ್ನು ಕುಡ್ಕೋಬೇಕು. ಒಂದು 1/4 ಲೀಟ್ರ್ ತುಳಸಿ ನೀರು, ಕಾಫಿ ಟೀ ಕುಡಿಬಾರ್ದು, ಫ್ರೆಶ್ ಆಗಿ. ಆಮೇಲೆ ವಿಭೂತಿ ಬೀತೆ ಹಚ್ಕೋಬೇಕು, ದೇವ್ರ ಧ್ಯಾನ ಮಾಡಬೇಕು. ವಿಭೂತಿ ಹಚ್ಕೊಂಡು ಆಮೇಲೆ ನೀರು ಕುಡೀರಿ. ಅದಕ್ಕೆ ಮುಂಚೆ ಎಲ್ಲ ಪೇಸ್ಟ್ ಮಾಡ್ಕೊಂಡು ಆಮೇಲೆ ವಿಭೂತಿ ಹಚ್ಕೊಂಡು ಆಮೇಲೆ ನೀರು ಕುಡೀರಿ ಅಷ್ಟೇ. ಆಮೇಲೆ ಬಸ್ನಲ್ಲಿ ಹೋಗ್ತಿರೋ, ಟ್ರೈನಲ್ಲಿ ಹೋಗ್ತಿರೋ, ಮನೇಲಿ ಏನೋ ಕೆಲಸ ಮಾಡ್ತಿರೋ, ಆಫೀಸಲ್ಲಿ ಕೆಲಸ ಮಾಡ್ತಿರೋ, ಬಿಡುವಾಗಿರೋವೆಲ್ಲ ನಿಮ್ಮ ಕುಲದೈವ ಯಾರಿದ್ದಾರೆ, ನೀವು ಯಾರು ದೇವರ ಜಪ ಮಾಡ್ತೀರಿ, ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿನ, ಶ್ರೀ ಗಣೇಶ ಶಕ್ತಿನ, ಕುಮಾರಸ್ವಾಮಿ ಶಕ್ತಿನ, ಬ್ರಾಹ್ಮಿ ಶಕ್ತಿನ, ಹರಿಶಕ್ತಿನ, ಶಿವಶಕ್ತಿನ, ಅಥವಾ ಗುರುನ ದೇವಿನ ಶಕ್ತಿನ, ನೀವು ಯಾವ ನಾಮಸ್ಮರಣೆ ಬೀಜಾಕ್ಷರ ಮಂತ್ರ ಪಠನೆ ಮಾಡ್ತೀರಾ ಅದನ್ನು ಬಿಡುವಿರಾಗೆಲ್ಲ ಅವಾಗ ಪಠನೆ ಮಾಡ್ಕೊಳ್ಳಿ. ಬಸ್ನಲ್ಲಿ ಹೋಗೋವಾಗ ಒಂದು 2 ನಿಮಿಷ ಧ್ಯಾನ ಮಾಡ್ಕೊಳ್ಳಿ. ಟ್ರೈನಲ್ಲಿ ಹೋಗೋವಾಗ ಒಂದು 2 ನಿಮಿಷ ಧ್ಯಾನ ಮಾಡ್ಕೊಳ್ಳಿ. ಇದೇ ತಪಸ್ಸು. ಯಾವುದೋ ಒಂದು ಕಾಲಕ್ಕೆ ನಿಮ್ಮ ಮನೋಬಲ ಹೆಚ್ಚಾಗುತ್ತೆ. ಹಿಂಗೆ ಮಾಡ್ತಾ ನೀವು ಬಯಸ್ತಾ ಇರ್ತೀರ ಯಾವುದೋ ಒಂದು ನಿಮ್ಮಿಷ್ಟ ದೈವವನ್ನು, ಗುರುವನ್ನು. ಅದು ಬರ್ತಾ ಇರುತ್ತೆ. ನೀವು ಪಠಿಸ್ತಾ ಇರ್ತೀರ. ನೀವೆಲ್ಲ ಕೂತ್ಕೊಂಡ್ರೆ ಅಲ್ಲಿ ಧ್ಯಾನ ಮಾಡ್ತೀರಾ, ಬಸ್ನಲ್ಲಿ ಧ್ಯಾನ ಮಾಡ್ತೀರಾ, ಟ್ರೈನಲ್ಲಿ ಧ್ಯಾನ ಮಾಡ್ತೀರಾ, ಹೊಲ ಗದ್ದೆಗಳಲ್ಲೇ, ತೋಟಗಳಲ್ಲೇ, ಮನೆಗಳಲ್ಲೇ ಧ್ಯಾನ ಮಾಡ್ತೀರಾ. ಆವಾಗ ಮನೋಬಲ ಹೆಚ್ಚಾಗಿ ಆಕರ್ಷಣೆ ಮಾಡ್ಕೊಳ್ತಾ ಇರುತ್ತೆ, ಹೇಳ್ಕೊತಾ ಇರುತ್ತೆ ಆ ದೈವನ. ಯಾವುದೋ ಒಂದು ಕಾಲಕ್ಕೆ ಅದು ಬಂದು ನಿಮ್ಮ ಮುಂದೆ ನಿಂತ್ಕೊಳ್ಳುತ್ತೆ, ನಿಮ್ಮಲ್ಲಿ ಆಕ್ಟಿವೇಟ್ ಆಗುತ್ತೆ.
ಇದನ್ನೇ ನಾವು ಸಿದ್ಧಿ ಅಂತ ಹೇಳ್ತೀವಿ. ಇದು 3 ಹಂತಗಳಲ್ಲಿರುತ್ತೆ. ಅದು ಪ್ರಾಕ್ಟೀಸ್ ಕೊಡ್ತೀವಿ 3 ಹಂತಗಳಲ್ಲಿ. ಎಷ್ಟು 3 ಹಂತಗಳಲ್ಲಿ ಪ್ರಾಕ್ಟೀಸ್ ಕೊಡ್ತೀವಿ. ಮೊದಲನೇದಾಗಿ ನಮ್ಮ ಕಣ್ಮುಂದೆ ಯಾವುದೋ ಲಗ್ನ ಪತ್ರಿಕೆಯಲ್ಲಿ, ಯಾವುದೇ ಗೃಹಪ್ರವೇಶ ಪತ್ರಿಕೆಯಲ್ಲಿ ಆ ದೇವ್ರು ಕಾಣಿಸ್ಕೊಳ್ತಾನೆ. ಆಮೇಲೆ ಕನಸಿನಲ್ಲಿ ಆ ದೇವ್ರು ಕಾಣಿಸ್ಕೊಳ್ತಾನೆ. ಆಮೇಲೆ ನೀವು ಕೂತ್ಕೊಂಡು ಧ್ಯಾನ ಮಾಡುವಾಗ ಆ ದೇವ್ರು ಕಾಣಿಸ್ಕೊಳ್ಬಿಡ್ತಾನೆ. ಅದೇ ಫೈನಲ್. ಈ ರೀತಿ 3 ಹಂತಗಳಿರುತ್ತೆ. ಈ 3 ಹಂತಗಳಲ್ಲಿ ನಿಮಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕಲಿಸೋದೇ ಆನ್ಲೈನ್ ಕ್ಲಾಸ್. ಈ ಆನ್ಲೈನ್ ಕ್ಲಾಸಲ್ಲಿ ನಾವು ಜ್ಞಾನ ಕೊಡ್ತೀವಿ. ಸಿದ್ಧಿಗಳನ್ನು ಮಾಡ್ಕೊಳ್ಳೋದು ಭಾಳ ಸುಲಭವಾಗಿ ಹೇಗೆ ಅಂತ 3-4 ಹಂತಗಳಲ್ಲಿ ಕಲಿಸ್ತೀವಿ. ಏಕಾಏಕಿ ಒಂದೇ ಸಾರಿ ನಿಮ್ಮ ತಪಸ್ಸಾಧನೆ ಹೇಳ್ಕೊಡಲ್ಲ. ಏಕಾಏಕಿ ನಿಮ್ಮನ್ನು ಕೂರಿಸ್ಬಿಟ್ರು ಕೂತ್ಕೊಬಿಟ್ರು ಕತ್ಲಬಾಡ್ರಿ ಅನ್ನಲ್ಲ. ಬರೀ 2 ನಿಮಿಷ ಕೂತ್ಕೊಳ್ಳೋಕ್ಕೆ 1 ವಾರ 2 ನಿಮಿಷ ಅಷ್ಟೇ. 2 ನಿಮಿಷ, ಅದಕ್ಕೆ ಮೇಲೆ ನಿಮಗೆ ಒತ್ತಾಯ ಮಾಡಲ್ಲ. ಬರೀ 2 ನಿಮಿಷ ಕೂರಿಸ್ತೀವಿ ಅಷ್ಟೇ. ಅದಕ್ಕೆ ಮುಂಚೆ ಎಷ್ಟೆಲ್ಲ ಜ್ಞಾನ ಕೊಡ್ತೀವಿ? ಎಲ್ಲ ಧರ್ಮಗ್ರಂಥಗಳ ಜ್ಞಾನ ಕೊಡ್ತೀವಿ, ಪುರಾಣಗಳ ಬಗ್ಗೆ ಜ್ಞಾನ ಕೊಡ್ತೀವಿ, ವೇದಗಳ ಬಗ್ಗೆ ಜ್ಞಾನ ಕೊಡ್ತೀವಿ, ಯಂತ್ರ ತಂತ್ರ ಮಂತ್ರ ತಾಯ್ತ ಶ್ರೀಚಕ್ರ ಪ್ರತಿಷ್ಠಾಪನೆ ಬಗ್ಗೆ ಜ್ಞಾನ ಕೊಡ್ತೀವಿ, ಪೂಜೆ ಮಾಡೋದು ಅಭಿಷೇಕ ಮಾಡೋದು ಹೋಮ ಮಾಡೋದು ಹೇಳ್ಕೊಡ್ತೀವಿ, ಜ್ಞಾನ ಕೊಡ್ತೀವಿ. ಸೈಕಾಲಜಿಕಲಾಗಿ ನಿಮ್ಮ ನ್ಯೂರಾನ್ಸ್ನ ನಾವು ಪಿಟ್ ಮಾಡ್ತೀವಿ, ಹೆಚ್ಚಿಸ್ತೀವಿ. ನಿಮ್ಮ ಬಲನ, ನ್ಯೂರಾನ್ಸ್ ಪವರ್ನ, ನಿಮ್ಮ ಬಲನ ಹೆಚ್ಚಿಸ್ತೀವಿ. ಆಗ ನೀವೊಂದು ಸೂಪರ್ ಪವರ್ ಆಗ್ತದೆ. ನಿಮ್ಮಲ್ಲಿ ಸೂಪರ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಎನರ್ಜಿ, ಬಯೋ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಆಗ ಒಂದು ಆಕರ್ಷಣೆ ಶಕ್ತಿನ ಮಾಡ್ಕೊಳ್ಳುತ್ತೆ ನಿಮಗೆ ಬೇಕು ಅಂದರೆ. ಇಲ್ಲ ಯಾರನ್ನಾದರೂ ಶತ್ರುಗಳನ್ನು ನಾಶ ಮಾಡ್ಬೇಕಾ, ನೀವೇನಾದರೂ ಬಯಸಿದರೆ ಅವ್ರ ಮಟಾಶ್, ಇದರ ಯಾವುದೇ ಡೌಟ್ ಇಲ್ಲ. ನೀವು ಬೇಕಾ ಯಾವುದೇ ಡಾಕ್ಟ್ರನ್ನ ಕೇಳಿ, ಸೈಕಾಲಜಿಕಲ್ ಡಾಕ್ಟ್ರನ್ನ ಕೇಳಿ. ಮೆಡಿಕಲಲ್ಲಿ ನಿಮ್ಮ ಮನೋಬಲ ಹೆಚ್ಚಾದರೆ ನೀವೇನು ಬೇಕಾದ್ರೂ ಮಾಡ್ಬೋದು. ನ್ಯೂರಾನ್ಸ್ ಪವರ್ ಹೆಚ್ಚಾದರೆ ನಿಮ್ಮ ಬುದ್ಧಿಮಟ್ಟ ಹೆಚ್ಚಾಗುತ್ತೆ, ವಿವೇಚನಾ ಶಕ್ತಿ ಹೆಚ್ಚಾಗುತ್ತೆ, ತಾಳ್ಮೆ ಹೆಚ್ಚಾಗುತ್ತೆ, ಸಮಯ ಪ್ರಜ್ಞೆ ಹೆಚ್ಚಾಗುತ್ತೆ, ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ. ಬೇಕಾ ನೀವು ಯಾವುದೇ ಸೈಕಾಲಜಿಕಲ್ ಡಾಕ್ಟ್ರನ್ನ ಕೇಳಿ. ನಾನು ಮೆಡಿಕಲಲ್ಲಿ ಹೇಳ್ತಾ ಇದ್ದೀನಿ, ಆಧ್ಯಾತ್ಮದಲ್ಲಿ ಹೇಳ್ತಾ ಇದ್ದೀನಿ. ಸ್ಪಿರಿಚುವಲ್ ಸೈನ್ಸ್ ಇದು, ಗೊತ್ತಾಯ್ತಲ್ಲ? ಈ ರೀತಿ ನೀವು ಮನೋಬಲನ ಹೆಚ್ಚಿಸ್ಕೊಂಡಾಗ ಏನನ್ನು ಬೇಕಾದ್ರೂ ನೀವು ಪಡ್ಕೊಳ್ತೀರ. ನೀವು ಮನೆ ಆದರೂ ಬಯಸಿ, ಸೈಟ್ ಆದರೂ ಬಯಸಿ, ಕೆಜಿಗಟ್ಟಲೆ ಬಂಗಾರ ಆದರೂ ಬಯಸಿ, ಉದ್ಯೋಗ ಆದರೂ ಬಯಸಿ, ಅಥವಾ ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಮಾರ್ಕ್ಸ್ ಆದರೂ ಬಯಸಿ, ಏನಾದರೂ ನೀವು ಪಡ್ಕೋಬೋದು. ಹಾಗೆ ಏನನ್ನಾದರೂ ಕಳ್ಕೊಬೋದು. ಬೇಡ ಅಂದರೆ ಎಲ್ಲ ನಾಶ ಆಗುತ್ತೆ. ನಿಮ್ಮಲ್ಲಿ ಅಷ್ಟು ಪವರ್ ಇರುತ್ತೆ. ಬೇಕಂದರೆ ಎಲ್ಲ ಬರುತ್ತೆ. ಆದರೆ ಸ್ವಲ್ಪ ಲೇಟಾಗಿ ಬರ್ಬೋದು, ಸ್ವಲ್ಪ ಬೇಗನೆ ಬರ್ಬೋದು. ಈಗ ಅರ್ಥ ಆಯ್ತಾ? ಇದು ನಿಮ್ಮ ಪವರಿಂದ, ನಿಮ್ಮಲ್ಲೇ ಇರೋ ಪವರಿಂದ ನೀವು ವಶೀಕರಣ ಅಥವಾ ವಿದ್ಯಾಶಣ ಅಥವಾ ಮಾರಣಹೋಮ ಅಥವಾ ಶತ್ರುನಾಶ ಅಥವಾ ನಿಮ್ಮ ರಕ್ಷಣೆ ಅಥವಾ ದೇಶ ರಕ್ಷಣೆ, ದೇಶಕ್ಕಾಗಿ ಕೂಡ ನಾವು ಒಂದು ಅವರಾನ್ ಕ್ರಿಯೇಟ್ ಮಾಡ್ಬೋದು. ನಮ್ಮ ದೇಶದ ಮೇಲೆ, ನಮ್ಮ ಸೈನ್ಯದಲ್ಲಿ ನಾವಿದ್ದರೆ, ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ನಾವಿದ್ದರೆ, ನಾವು ಒಳ್ಳೆ ಬ್ರಿಲಿಯಂಟ್ ಆಫೀಸರ್ ಆಗಿರ್ಬೋದು. ನಾವೆಲ್ಲೇ ಇರಲಿ ಒಳ್ಳೆ ಸೂಪರ್ ಪವರ್. ಇದನ್ನು ನ್ಯೂಟನ್ ಅಂತ ಕರಿತೀವಿ. ನ್ಯೂಟನ್ ಅಂದರೆ ಆ ನ್ಯೂಟನ್ ಅಲ್ಲ, ವಿಜ್ಞಾನಿ. ಯಾರೋ ಅಮಾನುಷ ಶಕ್ತಿ, ಅಸಾಮಾನ್ಯ, ಸಾಮಾನ್ಯರಲ್ಲೇ ಅಸಾಮಾನ್ಯವಾಗಿರ್ತಾನೆ. ಅಮಾನುಷ ಶಕ್ತಿ ಅಂತಿರಲ್ಲ ಹಾಗೆ ಅಸಾಮಾನ್ಯನಾದವನಿಗೆ, ಒಬ್ಬ ಮಹಾಪುರುಷನಿಗೆ ನ್ಯೂಟನ್ ಅಂತ ಕರಿತೀವಿ. ವಿಶೇಷವಾದ ಶಕ್ತಿಗೆ, ಗೊತ್ತಾಯ್ತಲ್ಲ? ವ್ಯಕ್ತಿಗೆ, ಶಕ್ತಿಗೆ. ಇದು ಭಾಗ 1 ಅಂತ ತಿಳ್ಕೊಳ್ಳಿ. ಇಲ್ಲಿಗೆ ಭಾಗ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಎಕ್ಸಾಂಪಲ್ಲಾಗಿ ನಿಮಗೆ ಒಂದು ವೀಡಿಯೋ ನಾನು ತೋರಿಸ್ತೀನಿ. ಈ ಭಾಗ 1 ನೋಡಿದರೆ ನೆಕ್ಸ್ಟ್ ಭಾಗ ತಪ್ಪದೆ ನೋಡಿ, ಮುಂದಿನ ಭಾಗ ತಪ್ಪದೆ ನೋಡಿ. ಈ ಭಾಗ ತುಂಬ ದೊಡ್ಡದಾಯಿತು. ನಾನು ಏನು ಸಿದ್ಧಿ ಮಾಡಿಕೊಂಡೆ, ಯಾವ್ಯಾವ ರೀತಿ ಸಿದ್ಧಿಗಳು ಮಾಡಿಕೊಂಡೆ, ವೀಡಿಯೋನ ನಿಮಗೆ ತೋರಿಸ್ತೀನಿ, ಫೋಟೋಗಳನ್ನ ತೋರಿಸ್ತೀನಿ. ಅದಕ್ಕೆ ಮೊದಲು ಒಂದಷ್ಟು ಕಥೆನೂ ಹೇಳ್ತೀನಿ. ಈ ಭಾಗದ ತುಂಬ ದೊಡ್ಡದಾಯಿತು, ಇದರಲ್ಲೇ ಮುಗಿಸ್ಬಿಡೋಣ ಅಂತಿದ್ದೆ, ಆಗಲಿಲ್ಲ. ಇದಾದಮೇಲೆ ಅದನ್ನು ನೋಡಿ ಖಂಡಿತ ನಿಮಗೆ ಎಕ್ಸಾಂಪಲ್ ನಾನು ಕೊಡ್ತೀನಿ, ನಾನು ಯಾವ ರೀತಿ ಸಿದ್ಧಿ ಮಾಡಿಕೊಂಡೆ ಅಂತ. ಒಂದು ಸಿದ್ಧಿಯನ್ನು ನಾನು ತೋರಿಸ್ತೀನಿ ನಿಮಗೆ, ವೀಡಿಯೋಗಳ ಸಮೇತ ತೋರಿಸ್ತೀನಿ. ನಾನು ಮಾಡ್ಕೊಂಡ ಸಿದ್ಧಿನ ಯಾವ ರೀತಿ ಸಿದ್ಧಿ ಮಾಡಿಕೊಂಡೆ, ಮೊದಲು ಹೆಂಗೆ ಪ್ರಯತ್ನ ಪಟ್ಟೆ, ಆಮೇಲೆ ಮಾಡ್ಕೊಂಡಿದ್ದೀನಿ, ಹೆಂಗೆ ವೀಡಿಯೋಗಳು ಮಾಡಿದ್ದೀನಿ. ಮೊದಲು ಕತೆ ಹೇಳ್ತೀನಿ, ಆಮೇಲೆ ವೀಡಿಯೋ ತೋರಿಸ್ತೀನಿ. ಗೊತ್ತಾಯ್ತಲ್ಲ? ಕ್ಲೂ ಕೊಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ. ಓಕೆ, ಈ ವಿಡಿಯೋ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಕೊಳ್ಳಿ. ಆಗ ಹಿಂದಿನ ವೀಡಿಯೋಗಳು ನೋಡಿ, ಹಾಗೆ ಮುಂದಿನ ವೀಡಿಯೋ ನೋಡಿ. ನಿಮ್ಮ ಪ್ರಯತ್ನನೇ ಪಡ್ರಿ, ಖಂಡಿತ ಸಕ್ಸಸ್ ಆಗ್ತೀರ. ಇದರಲ್ಲಿ ಯಾವುದೇ ಡೌಟ್ ನಿಮ್ಗೆ ಬೇಡ. ನಿಮ್ಮಲ್ಲೇ ಆ ಪವರ್ ಇದೆ, ಅದನ್ನು ಹೆಚ್ಚಿಸ್ಕೊಳ್ಳಿ. ಓಕೆನಾ? ನಿಮ್ಗೆ ಒಳ್ಳೇದಾಗಲಿ. ನನ್ನ ಆಶೀರ್ವಾದ ನಿಮಗಿರಲಿ. ಯಾರು ಒಳ್ಳೆಯವ್ರಿದ್ದಾರೆ ಎಲ್ಲರಿಗಿರಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡಿಲ್ಲ ಅಂದರೆ ನಾನು ಮುಂದಿನ ಭಾಗ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಿಮ್ಮ ಪ್ರೋತ್ಸಾಹನೇ ನನಗೆ ಶಕ್ತಿ, ಸಹಕಾರ. ಓಕೆನಾ? ಮುಂದಿನ ಭಾಗ ತಪ್ಪದೆ ನೋಡಿ. ಇಲ್ಲಿಂದ ಮುಂದಕ್ಕೆ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇವರೇ ಎಲ್ಲರಿಗೂ ಒಳ್ಳೆಯದಾಗಿ.